ಅವ್ವ ನಾವು ಗುಡಿಗೆ ಹೋಗಿ ಬರ್ತೀವಿ. ಅಯ್ಯ ನನ್ನ ಮಗಳ ಎಷ್ಟು ಚಂದ ಕಾಣಕತ್ತಿ ಇವ. ಹಾಂ ಭಾಳ ಚಂದಾಗೈತೆ ನೋಡುವ ನಿನಗೆ ಜಡಿ. ಹಾಂ ಹಿಂಗ ಹಾಕೋ ಜಡಿ ಭಾಳ ಚಂದಾಗೈತೆ ನೋಡು. ಮಸ್ತ್ ಕಾಣಕತ್ತಿ ಯವ್ವ. ಹಾಂ ನನ್ನ ಎದುರು ಹಾಕತ್ ನಿನಗೆ. ಹ್ಞೂ ಬೇ, ನಿನ್ನೆ ಮತ್ತೆ ನೀನು ರಾಮು ಇಬ್ಬರು ಹಿಂಗೆ ಹಾಕೋ ಅಂತ ಹೇಳಿದ್ರಲ್ಲ, ಅದಕ್ಕೆ ಹಿಂಗೆ ಹಾಕ್ಕೊಂಡು ನೋಡೋಣ ಅಂತಂದು ಹಾಕ್ಕೊಂಡೆ. ಚೆನ್ನಾಗೈತಲ್ಲ ಬೇ? ಹ್ಞೂ ಭಾಳ ಚಂದಾಗೈತಿ. ಗುಡಿಗೆ ಹೊಂಟ್ರೇನವ? ಹ್ಞೂ ಹೋಗ್ರಿ, ಮತ್ತು ಅಲ್ಲಿ ಪೂಜಾರಿ ಇರ್ತಾನಲ್ಲ ಹೇಳ್ರಿ, ಉಡಿ ತುಂಬ್ರಿ, ಮತ್ತು ಕಾಯಿ ಹೊಡೆದು ಕೊಡ್ರಿ, ಒಂದು ಹೊಳಕೆ ನೀವು ಇಟ್ಕೊರಿ, ಒಂದು ಹೊಳಕೆ ನಮಗೆ ಕೊಡ್ರಿ. ಮತ್ತು ಸೀರೆ ಎಲ್ಲೈತದ, ಸೀರೆ ತೊಗೊಂಡ್ರಿಲ್ಲ ಅಮ್ಮ ಗುಡ್ಸಾಕ? ಹ್ಞೂ ತೊಗೊಂಡಿವಿ. ಚಿನ್ನು ಹಿಡ್ಕೊಂಬರಾಕತ್ತಾಳ, ಹಿಂದೆ ಬರ್ತಾಳ ಅಂತಾಕಿನು. ಯವ್ವ ಸೂರ್ಯ ಇವತ್ತೇನ ಪೂರ್ವದಾಗ ಹುಟ್ಟಾನ ಪಶ್ಚಿಮದಾಗ ಹುಟ್ಟಾನ? ನಿಮ್ಮ ತಂಗಿ ಇಷ್ಟು ಗಡ ಎದ್ದು ದೇವ್ರಿಗೆ ಬರಾಕತ್ತಾಳಲ್ಲ. ಹಾಂ ಮತ್ತು ಸೋನನ್ನು ಕರ್ಕೊಂಡು ಹೋಗ್ಬೇಕಿಲ್ಲ ಇವ? ಕೇಳಿದ ಬೇಕಿ ಕಾಲೇನ ಭಾಳ ನೋವಾಗ್ಯಾವ ಒಂದು ಸೋನು. ಇಲ್ಲಕ್ಕ ನೀವು ಹೋಗಿ ಬರ್ರಿ ಅಂತಂದು ಈ ಕ್ಯಾಕ ಲಗುನ ಎದ್ಲವ ಎಬ್ಸುತ್ತಲೆ. ಅದಕ್ಕೆ ಮತ್ತೆ ಬರ್ತೀನಿ ಅಂದ್ಲಲ್ಲ, ಕರ್ಕೊಂಡು ಹೊಂಟಿದ್ನಿಕಿನು. ಮತ್ತು ಹಾಸ್ಟೆಲಿಗೆ ಹೋದ್ರಂದ್ರೆ ಅವ್ರಿಗೂ ಬರೋದಾಗೋದಿಲ್ಲ. ಚಲೋ ಆತೋರು, ಕರ್ಕೊಂಡು ಹೋಗಾ. ಪಾಪ ಸೋನು ಕಾಲು ನೋವಾಕತ್ತಾವ ಅಂತಾನೆ ಕೇಳ್ತೀನಿ ತಡೆವ ಎದಕ್ಕನ ಪಾಪ ಹುಡುಗಿ. ಬೇಡವ ಕೆಲಸ ಮಾಡಬೇಡ ಅಂತಂತಂದ್ರು ಇಲ್ಲತ್ತಿ ನಿನಗೆ ಭಾಳ ವಜ್ಜಾಗುತ್ತತ್ತಿ, ನಿಂಗೆ ಭಾಳ ವಜ್ಜಾಗುತ್ತತ್ತಿ ಅನ್ಕೊಂತ ಎಲ್ಲ ಕೆಲಸ ಮಾಡಕ್ಕೆ ಬರ್ತೈತವ. ಪಾಪ ಆರಾಮಿಲ್ಲ ಏನದಕ್ಕೆ. ನಾನು ನೋಡ್ತೀನ, ನೀವು ಹೋಗಿ ಬರ್ದ ದೇವ್ರಿಗೆ ಹೋಗ್ಬರ್ರಿ. ಹಾಂ ನಾ ಹೋಗಿ ಬರ್ತೀವಿ ತಗೋಬೆ. ಚಿನ್ನು ಜಲ್ದಿ ಬಾ ನೀನ. ಬಂದೆ ಬಂದೆ ಅಂತಂದು ಹಂಗೆ ಬಂದಿಯಲ್ಲ. ಆ ಸೀರೆ ಕೊಟ್ಟಿದ್ನಲ್ಲ ಕೈಯಾಗ ಎಲ್ಲಿಟ್ಟು ಬಂದೆ ಅದನ್ನು? ಅಯ್ಯ ಅಕ್ಕ ಒಳಗೆ ಇಟ್ಟು ಬಂದೆ, ನಾ ತೊಗೊಂಡ್ಬರ್ತೀನಿ ನಡಿ. ಯವ್ವ ಹೋಗಿ ಬರ್ತೀವಿ ನೋಡ್ಬೆ ನಾವು. ಏನನ್ನ ನನ್ನ ಮಗಳು ಮದುವೆ ಸುದ್ದಿ ತೆಗೆದಾಗಿಂದ ಎಲ್ಲ ಕೆಲಸನೂ ಮಾಡ್ತೀನಿ ಅಂತಾಳ, ಎಲ್ಲ ಜೋಡಿ ಹೊಂದ್ಕೊಂಡು ಹೊಂಟಾಳ, ಸಿಟ್ಟು ಕಡಿಮೆ ಮಾಡ್ಕೊಂಡಾಳ. ಎತ್ತಾಗ ಒಟ್ಟು ಆಕಿನೂ ಒಂದು ಮನೆಗೆ ಹೊಂದ್ಕೋಬೇಕಂತಂದು ತಲೆಯಾಗ ಬಂದಿದ್ದಂಗೆ ಪಾಪ ಎಲ್ಲರ ಜೋಡಿ ಹೊಂದ್ಕೊಂಡು ಹೊಂಟೈತಿ. ಎತ್ತಾಗ ಒಟ್ಟು ನನ್ನ ಮಕ್ಕಳಿಗೂ ನಮ್ಮ ಅಣ್ಣನ ಮಕ್ಕಳಿಗೂ ಆ ದೇವರು ಒಳ್ಳೇದು ಮಾಡಿದ್ರೆ ಅಷ್ಟೇ ಸಾಕವಯ್ಯವ್ವ, ಮತ್ತೇನು ಕೇಳಂಗಿಲ್ಲ ದೇವ್ರನ್ನ. ಚಿನ್ನು ಚಿನ್ನು ಜಲ್ದಿ ತೊಗೊಂಡು ಹೋಗ. ಅಕ್ಕ ಕರೆಕತ್ತ ಬಾಗಲಾಗ ನಿಂತ ತಡಿ ಬೇಯವ್ವ, ಸ್ಕೂಟಿ ಚಾವಿ ಸಿಗೋಲ್ತ. ಏ ಯವ್ವ ನಾ ತೊಗೊಂಡಿನ ಬಾರ ತಾಯಿ. ಸ್ವಲ್ಪ ಲೇಟಾಗಿ ದೇವ್ರಿಗೆ ಬಂದಿದ್ರಿ ಏನಕ್ಕಿತ್ತ? ಏನು ನಮ್ಮ ಹೋಗ ದೇವ್ರು ಎಲ್ಲರೂ ಹೋಗಿತ್ತ? ಏನು ದೇವ್ರಿಗೆ ಹೋಗ್ಬಾ ಅಂತಂದು ಜೀವ ತಿಂದು ಕಳಿಸಿದ್ ನೋಡು ನಾನು. ಅಂತ ನಮಗೆ ನಿದ್ದಿರ ಸರಿ ಆಗಲಿಲ್ಲ, ಏನಿಲ್ಲ. ಏನು ಹೋಲ್ಬಿಡು, ಅಕ್ಕಿ ಮನಸ್ಸಿಗರ ಸಮಾಧಾನ ಆತಲ್ಲ ಅಷ್ಟು ಸಾಕು. ರಾಮನ ಮನೆ ಕಡೆ ಹೋಗಿ ಬರಲೇನು? ಇಲ್ಲೇ ಹತ್ರ ಆಗುತ್ತಾ? ಭಾಳ ದಿನ ಆತ ಅವನು ಭೇಟಿಯಾಗಿ ಹೋಗಿರ ಬರ್ತೀನಿ. ಅರೆ ಅಲ್ಲಿ ಬರತ್ತಿದ್ದು ನಾ ಬಸ್ ಸ್ಟ್ಯಾಂಡ್ನಾಗ ನೋಡಿದ್ದು ಹುಡುಗಲ್ಲ. ವಾರೆ ಮೇರೆ ಬುಲ್ಬುಲ್. ವಾವ್, ಇಲ್ಲೇ ಬಂದು ನಾ ದೇವ್ರಿಗೆ ನಮಸ್ಕಾರ ಮಾಡಿಬಿಟ್ನಲ್ಲ. ಆಕೆಗೇನು ಗೊತ್ತು? ಮತ್ತೊಂದು ಸಲ ಒಳಗೆ ಹೋಗ್ತೀನಿ ದೇವ್ರಿಗೆ ನಮಸ್ಕಾರ ಮಾಡೋಕ್ಕೆ. ಹಂಗೆ ಮಾಡ್ತೀನಿ. ಆದ್ರೆ ಆಕೆ ಜೋಡಿ ಆ ಚಿನ್ಕುರುಳಿ ಪಟಾಕಿನೂ ಐತಲ್ಲ. ಛೇ ಇರಲಿ ಬಿಡು, ಆಕೇನು ಮಾಡ್ತಾಳೆ ನಾನು. ಅಯ್ಯ ಅಕ್ಕ ಅಲ್ಲಿ ನೋಡಲ್ಲಿ ಸಿಗ್ಲಿಕ್ಕ ಇಲ್ಲಾಕೆ ನಿಂತಿದ್ದಾನೆ ಇದು. ನನಗೆ ಮಕ್ಕ ಕಂಡ್ರೆ ಆಗಲ್ಲ ನೋಡಕ್ಕ. ಅಕ್ಕ ನೀನು ಅವ್ನ ಕಡೆ ನೋಡಕ್ಕೆ ಹೋಗ್ಬಿಡಕ್ಕ, ಅವ್ನು ಮಾತಾಡ್ಸೋಕೆ ಹೋಗ್ಬೇಡಿ ನೀನು. ನಾವು ದೇವ್ರ ಗುಡಿ ಒಳಗೆ ಹೋಗೋಣ ಸುಮ್ಮನೆ. ಲೇ ನಿಮ್ಮ ಮಾಮನ ಫ್ರೆಂಡ್ ಅವರು, ಹಂಗನ್ನಕ್ಕೆ ಹೋಗ್ಬಾರ್ದು. ಏನೇನದನ್ನ ಕಾಯಕ್ಕೆ ನಿಮ್ಮ ಮಾಮನ ಫ್ರೆಂಡ್ಲೇ ಅವರು. ಅಷ್ಟಲ್ದ ನಾನು ರಾಮು ಅವರು 3 ಮಂದಿ ಸಣ್ಣವರಿದ್ದಾಗ ಕೂಡೆ ಆಡ್ತಿದ್ವಿ. ನನ್ನ ಫ್ರೆಂಡ್ ಅವನು ಆ್ಯಕ್ಚುಲಿ ಹೇಳ್ಬೇಕಂದ್ರೆ ನನಗೇನೋ ದೊಡ್ಡವರು, ಆದ್ರೆ ನಾವು ಅಷ್ಟು ಕೂಡೆ ಆಡ್ತಿದ್ವಿ. ನನಗೆ ಪರಿಚಯ ಅದನ್ಲೇ ಅವ, ಮಾತಾಡಿಸ್ತೀನಿ. ಹಾಯ್ ರೀ, ಏನು ದೇವ್ರಿಗೆ ಬಂದ್ರೇನು ರೀ? ಇಲ್ಲ, ಪಿಕ್ಚರಿಗೆ ಬಂದಿದ್ವಿ, ಇಂಟರ್ವ್ಯೂ ಬಿಟ್ಟೈತಲ್ಲ, ಪಾಪ್ಕಾರ್ನ್ ತೊಗೊಳಕ್ಕೆ ಹೊರಗೆ ಬಂದೀವಿ. ಅವಿ ಯಾಕವಿ ನಿನಗೆ ನನ್ನ ಮೇಲೆ ಸಿಟ್ಟು? ಹಾಂ ನಾ ಏನು ಮಾಡಿನವಿ ನಿನಗೆ? ಅದು ಸುಮ್ಮ ಹಂಗೆ ಒಂದ ಊರರ ಅಂತ ಮಾತಾಡ್ಸಿದ್ನಿವ, ಅದಕ್ಕಿಷ್ಟು ಸಿಟ್ಟಾಗೋದಾ? ಆ್ಯಕ್ಚುಲಿ ಒಂದೇ ಊರವ್ರು ಅಷ್ಟೇ ಅಲ್ರಿ, ನಾನು ನೀನು ಫ್ರೆಂಡ್ಸ್. ನಾನು ನೀನು ಅಷ್ಟೇ ಅಲ್ಲ, ನಾನು ನೀನು ರಾಮು ನಾವು ಅಷ್ಟು ಫ್ರೆಂಡ್ಸ್. ಓ ಹೌದಾ, ನಾವು ಫ್ರೆಂಡ್ಸಾ? ಹೆಂಗಂತ ಗೊತ್ತಾಗಲಿಲ್ಲ. ನೀವು ನಾ ಕಲ್ತಿದ್ದು ಕಾಲೇಜ್ ಒಳಗೆ ಕಲ್ತಿರಿ? ಅದನ್ನ ಆಮೇಲೆ ಹೇಳ್ತೀವಿ, ಸ್ವಲ್ಪ ದೂರ ನಿಂತು ಮಾತಾಡ್ರಿ. ಓ ಸಾರಿ ರೀ, ಎಕ್ಸೈಟ್ಮೆಂಟ್ ಒಳಗೆ ಹಂಗೆ ಮುಂದೆ ಬಂದುಬಿಟ್ಟೆ. ಸಾರಿ ರೀ. ನಾವು ನೀವು ಹೆಂಗೆ ಫ್ರೆಂಡ್ಸ್ ರೀ? ನಾವು ಅಷ್ಟು ಸಣ್ಣವರಿದ್ದಾಗ ಅಲ್ಲಿ ಸಾಲಿಗುಡಿ ಕಡೆ ಕೂಡೆ ಆಡ್ತಿದ್ವಲ್ರಿ ಅಷ್ಟು. ನೀವು ಮತ್ತಿರ್ಬೋದು, ನಂಗೆ ನೆನಪೈತಿ. ನಿಮ್ಮ ಹೆಸರು ಶಶಾಂಕ್ ಹೌದಲ್ರಿ? ಇವರು ರಾಧಾ ಆಂಟಿಯರ್ ಮಗ. ಹ್ಞೂ ಹೌದ್ರಿ. ನೀವು ನೀವು ಸುಧಾ ಅನ್ರಿ ನೀವು? ಹಾಂ ರೀ, ನಾ ಸುಧಾ. ಓ ನೆನಪ ಹಾರಿದ್ದೆ. ಸರಿ, ಪರಿಚಯ ಇಲ್ಲಾರ್ದಾಗ ಮಾತಾಡ್ಸ್ತಿದ್ದೆ. ಇನ್ನು ಮತ್ತು ನಾವಿಬ್ರು ಫ್ರೆಂಡ್ಸ್ ಅಂತ ಗೊತ್ತಾದ್ಮೇಲೆ ಮತ್ತೆ ಮಾತಾಡ್ಸ್ಲಾರ್ದ ಹೆಂಗಿರಲಿ. ಆರಾಮದಿ? ಹಾಂ ಶಶಿ, ನಾ ಆರಾಮದೀನಿ. ನೀವು ಆರಾಮದಿರಿ ಇಲ್ಲ? ಹಾಂ ನಾನು ಆರಾಮದೀನಪ್ಪ. ನೋಡಿ ಇಷ್ಟು ದಿನ ನಾನು
ಅದು ನನಗೆ ಅನಿಸ್ತಿತ್ತ ಏನು ಇವ್ರನ್ನೆಲ್ಲೇ ಮಾತಾಡ್ತೀನಿ ಎಲ್ಲೇ ಗೊತ್ತೈತೆ ಅಂತ. ಅದಕ್ಕೆ ನಿಮ್ಮನ್ನು ಮಾತಾಡ್ಸ್ಬೇಕು ಅನಿಸ್ತಿತ್ತು ನಂಗೆ. ಬರೀ ನೀ ನನ್ನ ಫ್ರೆಂಡ್ ಅನ್ನೋದ ನಂಗೆ ಲಕ್ಷಕ್ಕಿಲ್ಲ ನೋಡು. ಅಂದರೆ ಇಟ್ಟಿದ್ದಾಗ ಆಡಿದ್ವಿ, ಅದಾದಮೇಲೆ ನಾನು ಹಾಸ್ಟೆಲ್ನಾಗ ಅದೇ, ನೀವೆಲ್ಲಿ ಸ್ಕೂಲಿಗೆ ಕಾಲೇಜಿಗೆ ಹೋದ್ರೋ ನನಗೆ ಗೊತ್ತಾಗಲಿಲ್ಲ. ಎನಿವೇ ಹಾಯ್. ಗುಡಿಗೆ ಹೊಂಟಿದ್ದೆ ನೀನು? ನಾವು ಗುಡಿಗೆ ಹೊಂಟಿವಿ, ಬಾ ಹೋಗೋಣ. ಹಾಂ ನಡ್ರಿ ನಮ್ಮವ್ವ ಬೆಳಿಗ್ಗೆ 6ಕ್ಕೆ ಎಬ್ಬಿಸಿ ಕಳಿಸಾಳ. ನಡ್ರಿ. ಅಮ್ಮ, ಅಕ್ಕ, ಅಕ್ಕ ಹೊಟ್ಟೆ ನೋವಕ್ಕ. ಅಮ್ಮ, ಅಕ್ಕ, ಅಮ್ಮ, ಅಕ್ಕ ಭಾಳ ಹೊಟ್ಟೆ ನೋವಾದಕ್ಕ. ಚಿನ್ನು ಹಾಗೆಲ್ಲ ಮಾಡಬೇಡ. ರೋಣೆ ಹಂಗೆ ಮಾಡ್ತಾರೆ ನಾ ಸೈ ನೋಡಿದ್ರೆ ಏನು ತಿಳ್ಕೊತಾರೆ. ಎದ್ದೇಳು. ಅಯ್ಯೋ ಪಾಪ ಏನಾತನಾಕಿಗೆ? ಏನಿಲ್ಲ ಶಶಿ, ಇವತ್ತು ಸಾಯಂಕಾಲ ಹಾಸ್ಟೆಲಿಗೆ ಕಳಿಸಿ ಬರ್ತೀನಿ ಅಂತ ಹೇಳ್ಯಾರ ಅಪ್ಪಾಜಿ. ಅದಕ್ಕೆ ಇಷ್ಟು ನಾಟಕ ಮಾಡತ್ತ. ಎದ್ದೇಳು ಚಿನ್ನು, ಹಾಗೆಲ್ಲ ಮಾಡಬಾರ್ದು. ಅಕ್ಕ ಇಲ್ಲಕ್ಕ, ನಿಜವಾಗ್ಲೂ ಹೊಟ್ಟೆ ನೋವಾಗತ್ತಕ್ಕ, ತಡ್ಕೊಳಕ್ಕೆ ಆಗಾಕತ್ತಿಲ್ಲ. ಅಮ್ಮ, ಅಮ್ಮ, ಮಮ್ಮಿ, ಯವ್ವ ಬಾಬೆ, ಯವ್ವ ನನ್ನ ಹೊಟ್ಟೆ ನೋವಾಗತ್ತೈತೆ. ಹೇ ನಿಜವಾಗ್ಲೂ ಆಕಿಗೆ ಏನಾಗೈತೆ ರೀ? ಅಲ್ಲಿ ನೋಡ್ರಿ, ಅಲ್ಲಿ ಬ್ಲಡ್ ಏನಾಗೈತೆ ಸರ್ ಇಲ್ಲೇ? ಅಯ್ಯೋ ಹೌದಲ್ಲ. ಅಯ್ಯೋ ದೇವ್ರೆ, ಈಕೆ ಬೇಬಿ ಮ್ಯಾಚ್ ಒಳಗೆ ಹೇಳಾಗ್ಸಾಕತ್ತೈತಿ. ದೇವ್ರೆ, ಚಿನ್ನು ಎದ್ದೇಳಪ್ಪ, ಈ ಕಡೆ ಬಾ ಬಂಗಾರೆ. ಅಕ್ಕ ಎದ್ದೇಳಕ್ಕಾಗಲ್ಲಕ್ಕ, ಹೊಟ್ಟೆ ಭಾಳ ನೋವಾಗತ್ತೈತಕ್ಕ. ನಾ ದೇವ್ರೆ ಅಕ್ಕ. ಅಯ್ಯೋ ದೇವ್ರೆ, ಫೋನ್ ಬೇರೆ ತಂದಿಲ್ಲ, ಏನು ಮಾಡಲಿ? ಶಶಿ ಪ್ಲೀಸ್ ನಮ್ಮ ಅಣ್ಣನ ನಂಬರ್ ಇದ್ರೆ ಫೋನ್ ಮಾಡ್ತೀಯಾ? ಅಂದ್ರೆ ಬಂದು ಕರ್ಕೊಂಡು ಹೋಗ್ತಾನೆ. ನನಗೇನು ಮಾಡ್ಬೇಕಂತ ಗೊತ್ತಾಗತ್ತಿಲ್ಲ. ಮನೆಯರ ಭಾಳ ದೂರ ಆಗುತ್ತಾ, ಇಲ್ಲೇ ಹತ್ತಿರ ಆದ್ರೆ ಹೆಂಗಾರ ಕರ್ಕೊಂಡು ಹೋಗ್ತಿದ್ದೆ ನಾನು. ಪ್ಲೀಸ್ ಒಂದು ಸ್ವಲ್ಪ ನಂಬರ್ ಇದ್ರೆ ಫೋನ್ ಮಾಡು, ಇಲ್ಲ ಅಂದ್ರೆ ನಾನು ನಂಬರ್ ಹೇಳ್ತೀನಿ, ಫೋನ್ ಮಾಡು. ಅಲ್ಲ ಸುಧಾ, ನೀನೇನು ತಿಳ್ಕೊಳಂಗಿಲ್ಲ ಅಂದ್ರೆ ಬೇಕಾದ್ರೆ ನನ್ನ ಬೈಕ್ ಒಳಗೆ ಕರ್ಕೊಂಡು ಹೋಗೋಣ ಬಾ. ಮತ್ತು ನಿಮ್ಮ ಅಣ್ಣಗೆ ಫೋನ್ ಹಚ್ಚಿ ಅವ್ರು ಬರೋದ್ರಾಗ ಲೇಟ್ ಆಗ್ಬಾರ್ದು. ಪಾಪಕ್ಕಿಗೆ ಮೇ ಬಿ ನಂಗೆ ಅರ್ಥ ಆಗುತ್ತಾ? ಪರವಾಗಿಲ್ಲ. ಅಮ್ಮ, ಅಕ್ಕ. ಅಮ್ಮ ಭಾಳ ನೋವಾಗತ್ತೈತೆ ಅವ್ರಿಗೆ ಹೊಟ್ಟೆ ಪಾಪ. ಚಿನ್ನು ಬಾ, ಇವ್ರ ಬೈಕ್ ಒಳಗೆ ಹೋಗೋಣ ಬಾ, ಅಮ್ಮ ಕರ್ಕೊಂಡು ಹೋಗ್ತಾರೆ ಬಾ. ಸುಧಾ ಬಾ, ಹಗರ್ಕ ಅವಿನ ಕರ್ಕೊಂಡು ಕುಂದ್ರು ಬಾ. ಹಾಂ ಸರಿ ಚಿನ್ನು ಬಾ ಅಮ್ಮ, ಹಗರ್ಕ ಕುಂದ್ರು ಬಾ. ಅಮ್ಮ ಅಕ್ಕ, ನಂಗೇನೋ ಆಗೈತಕ್ಕ. ಏನೂ ಆಗಿಲ್ಲಲೇ, ಬಾ. ನಿನಗಿದೆಲ್ಲ ಅರ್ಥ ಆಗಲ್ಲ ಹೇಳಿದ್ರೆ, ಮನೆಗೆ ಹೋಗಿ ಹೇಳ್ತೀವಿ ಬಾ. ಸುಧಾ ಗಟ್ಟಿ ಹಿಡ್ಕೋ. ಹಾಂ ಶಶಿ, ನೀ ಜಲ್ದಿ ಹೋಗು. ಸೋಬೆ ಅಲ್ಲಿ ಶೀಘ್ರ ಭಾಳ ಐತಿ, ಕೈ ಹಾಕ್ಬೇಡ. ಹುಳ ಹುಪ್ಳಿ ಇದ್ಗಿದ್ದಾವು, ಮತ್ತು ಒಂದು ಹೋಗಿ ಇನ್ನೊಂದು ಆದಿತ್ತು. ಇಲ್ಲ ಅಡ್ರಿ ಅತ್ತಾರ, ಮೇಲಿಂದ ಅಷ್ಟೇ ಕಿತ್ತೀನಿ. ಕಸ ಭಾಳ ಆಗೈತಿ, ಹಿಂಗಾಗಿ ಸ್ವಲ್ಪ ಕಿತ್ರ ಗಿಡನೂ ಚಲೋ ಬೆಳಿತಾವು. ಅವ ಮಯ್ಯ ಬಂದಿಲ್ಲನ? ಅವಂಗಾರ ಹೇಳಿದ್ರೆ ಸ್ವಲ್ಪ ಕೇಳ್ತಿದ್ನ. ಅಯ್ಯ, ಅವ್ರ ತಂಗಿ ಮದುವೆ ಇಲ್ಲ ಅನ್ರಿ ಅತ್ತಾರ, ಮತ್ತು ಅವ್ರ ತಂಗಿ ಮದುವೆ ಗದ್ದಲಾಗದಾನ. ಹಿಂಗಾಗಿ ಒಂದು 4-5 ದಿನ ಆತು ಬಂದೇ ಇಲ್ಲ. ಹೌದನ? ಅಲ್ಲ ಮತ್ತು ಅವ ನಮ್ಮನ್ನ ಮದುವೆ ಕರೆದೇ ಇಲ್ಲಲ್ಲ. ನೋಡೋ ಎಷ್ಟದನ, ಇಲ್ಲೇ ನಮ್ಮನೆಗೆ ಕೆಲ್ಸಕ್ಕೆ ಬರ್ತಾನೆ, ಎಲ್ಲ ಮಾಡ್ತಾನೆ, ನಮ್ಮನ್ನ ಮದುವೆ ಕರೆದಿಲ್ಲ. ಬರಲಿ, ಅವ ಬಾಡೆ ಮಾಡ್ತೀನಿ ಅವನ್ನ. ಅಯ್ಯ ಅತ್ತಾರ, ನಿಮ್ಮ ಮಗನ ಕೈಯಾಗ ಲಗ್ನ ಪತ್ರ ಕೊಟ್ಟು ಹೋಗ್ಯಾನ. ನಿಮ್ಮ ಮಗ ಹೋಗಿ ಬಂದ್ರಲ್ಲ ಮೊನ್ನೆ. ಹೌದನ? ಹೋಗಿ ಬಂದನ ಶರಣೆ? ಚಲೋ ಆತ್ ಬಿಡವ. ಮತ್ತು ನಾ ಏನ ಕರೆದಿಲ್ಲನ ಅಂದೆ. ಇಲ್ರಿ, ಕರ್ದಾನ. ಯಾಕೆ ಒಮ್ಮೆ ಮಕ್ಳು ಇತ್ತಾಗ ಹೊಳ್ಳಿ ನಿಂತೆಲ್ಲ ಬಡಿಗಿಡಿತೇನೆ? ಹಂಗೆ ಯಾಕೆ ನೋಡಕತ್ತಿ? ಇಲ್ರಿ ಅತ್ತಾರ, ನಿಮ್ಗೆ ಯಾಕೆ ಬಿಡಕ್ಕೆ ಹೋಗ್ಲಿ? ಹೆಂಗೆ ಮಾತಾಡ್ತೀರಿ ನೀವು? ಯಾರ್ದ ಬೈಕ್ ಸೌಂಡ್ ಆದಂಗೆ ಆತು. ಯಾರು ಅಂತ ನೋಡಿದೆ. ನಮ್ಮ ಬೈಕ್ ಅಷ್ಟು ಇಲ್ಲೇ ಅದಾವು, ಮತ್ತೆ ಯಾರು ಬಂದ್ರಪ್ಪ ಅಂತ ನೋಡಿದೆ. ಅದು ಗೇಟ್ ಹೊರಗೆ ನಿಂದ್ರಿ ಸರ್ ಬೈಕ್. ನಮ್ಮ ಮನೆಯವ್ರ ಆದ್ರೆ ಒಳಗೆ ಬೇಕಂಬರ್ತಿದ್ರಿ ಸೀದಾ. ಅದಕ್ಕೆ ಯಾರು ಅಂತ ನೋಡಕತ್ತಿದ್ದೆ. ಹೌದಾ? ಬೈಕ್ ಬಂತ? ಯಾರು ನೋಡಿ ಹೋಗಿ, ಅಲ್ಲಿ ಹೋಗಿ ಮತ್ತೆ ಯಾರು ಏನಾರು ತೊಗೊಂಡು ಹೋಗಿ. ಯಾರು? ಹೋಗು ನೋಡಿ ಹೋಗು. ಹಗಲತ್ನಾಗ ಯಾರು ಬಂದು ಏನು ತೊಗೊಂಡು ಹೋಗಿದ್ದಾರೆ ನಿಮಗೆ? ಅದು ಬೈಕ್ ತೊಗೊಂಡ್ಬಂದು. ನಿಮ್ದೊಂದು ಕತಿ ನೋಡ್ತೀನಿ ತಡ್ರಿ. ತಡಿ ಶಶಿ, ನಮ್ಮ ಅಣ್ಣನ ಕರೆದು ಬರ್ತೀನಿ ತಡಿ. ಬೇಡ ನಾ ಎತ್ಕೊಂಡು ಹೋಗ್ತೀನಿ ಬಾ. ಅಯ್ಯೋ ಪರವಾಗಿಲ್ಲ, ಬೇಡ. ನಮ್ಮ ಮನೆಯವ್ರು ಬರ್ತಾ ತಗೋ, ಮತ್ತು ನಿಂಗೆ ಹೆಸಿಟೇಷನ್ ಆಗಬಾರ್ದು. ಇರಲಿ ಬಿಡು, ನನಗೂ ತಂಗಿದ್ದಿದ್ರೆ ಮಾಡ್ತಿರ್ಲಿಲ್ಲ. ನಂಗೆ ಅರ್ಥ ಆಗುತ್ತೆ. ನಾನೇನು ಅಷ್ಟು ತಿಳುವಳಿಕೆ ಇಲ್ಲಾರ್ದವ ಅಲ್ಲಿ ತಗೋರ. ಸರಿ ನಡಿ ಹೋಗೋಣ. ಅಮ್ಮ, ಅಮ್ಮ, ರಾಣಿ ಏನಾಚಿನುಗ? ರಾಣಿ ಏನಾತೇವ? ಯವ್ವ ಗಾಬರಿ ಆಗ್ಬೇಡ. ಸರಿ ಮೊದಲ ತಂಗಿನ ಒಳಗೆ ಕರ್ಕೊಂಡು ಹೋಗೋಣ. ಸರಿ ಲಾ ಬಾಡ, ಯಾವನ್ಲಾ ನೀನು? ನನ್ನ ಮೊಮ್ಮಗಳನ್ನ ಯಾಕೆ ಎತ್ಕೊಂಡು ನಿಂತಿದ್ದಿ? ಇಳಿಸ್ ಕೆಳಗ. ಅಮ್ಮ ಈಗ ಇಳ್ಸೋಕ್ಕಾಗಂಗಿಲ್ಲ, ನಡಿಯಮ್ಮ ಒಳಗೆ ಹೋಗಿ ನಡ್ರಿ. ಇವ್ವ ಏನಾತ ಯವ್ವ? ನಡಿ ಒಳಗೆ ನಡಿ. ಶಶಿ, ಇಲ್ಲಿ ಬೆಡ್ಶೀಟ್ ಹಾಸಿ ನೋಡು, ಇಲ್ಲೇ ಹಾಕ್ಬಿಡಕಿನ, ಇಲ್ಲೇ ಮನ್ಗಸ್. ಹಾಂ ಸರಿ, ಇಲ್ಲೇ ಹಾಕ್ತೀನಿ ತಗೋ. ರಾಣಿ ಏನ ಚಿನ್ನುಗ
ಯಾಕೆ ಹಿಂಗದಾಳ? ಇವ ಯಾಕೆ ಹೊತ್ಕೊಂಬಂದ? ಇವ್ ಏನಾಯ್ತು? ಅಣ್ಣ ಅಣ್ಣ ಗಾಬರಿ ಆಗ್ಬೇಡ, ಏನಾಗಿಲ್ಲ, ನೀ ಸಮಾಧಾನ ಮಾಡ್ಕೊ. ಅಯ್ಯ ಅಯ್ಯ ಅಯ್ಯ, ಇದೇನು ಮನಿತಾನ ಉಳ್ಯಾಕೆ ಬಂದಿಲ್ಲ ಬಿಡು. ಆ ಈಕಿ ಅವನ್ನ ಕರ್ಕೊಂಡ್ ಬರ್ತಾಳ, ಒಳಗೆ ಹೋಗಿ ತಾನ ಬೆಡ್ಸೆಟ್ ಹಾಸ್ತಾಳ. ಹಾ, ಇದನ್ನೇನು ಮನಿ ಮರ್ಯಾದೆ ಕಾಪಾಡ್ಬೇಕಂತ ಮಾಡಿರೆ, ಹಾಳಗೆಡಬೇಕಂತ ಮಾಡಿರೆ? ಅಯ್ಯೋ, ನಿಮ್ಮ ಪತ್ರೊಳಗುಳ ತಂದು ಹೋಗ್ಲೇ ಸೋಬಿ, ಏನಾತ್ ಕೇಳಿ ಹೋಗಿ ಒಳಗೆ ಹೋಗಿ. ಯಾವನ ಬಂದು ಒಳಗೆ ಹೊಕ್ಕೊಂದಾನ. ಅತ್ತೀರ ಏನ್ ಮಾತಾಡಕತ್ತೀರಿ ನೀವು? ಹಾ, ಎಲ್ಲಿಂದ ಒಯ್ದು ಎಲ್ಲಿ ಹಚ್ಚಕತ್ತೀರಿ? ಏನಾಗೈತಂತ ಕೇಳುನ್ರಿ. ಅದನ್ನ ಬಿಟ್ಟು ನನ್ನ ಮಕ್ಕಳ ಮ್ಯಾಗ ಇಲ್ಲಿ ಸಲದ ಅಪವಾದ ಹೊರಸ್ಬೇಡ್ರಿ ನೀವು. ನನ್ನ ಮಕ್ಕಳ ಮ್ಯಾಗ ನನಗೆ ಸಂಪೂರ್ಣ ನಂಬಿಕೆ ಐತ್ರಿ. ನೀವು ಏನೇನಾರ ಹೇಳಕ್ ಹೋಗ್ಬೇಡ್ರಿ. ಏನಾಗೈತಂತ ಕೇಳುನ್ ತಡ್ರಿ ಫಸ್ಟ್. ರಾಣಿ, ಏನಾಗೈತೆ ಹೇಳಯ್ಯವ್ವ? ರಾಣಿ, ಏನಾಗೈತೆ ಇವ ನಿಮ್ಮ ತಂಗಿಗೆ? ಆ, ನಿಮ್ಮ ಅಮ್ಮರ ಬಾಯಿಗೆ ಬಂದಂಗೆ ಮಾತಾಡಕತ್ತಾಳ. ಏನಾಯ್ತು? ಇವ ಯಾರು? ಯಾಕೆ ಆಕಿನ ಹೊತ್ಕೊಂಡ್ ಬಂದ? ಯವ್ವ, ಗಾಬರಿ ಆಗೋದೇನೂ ಇಲ್ಲ. ಇವ ಬೇರೆ ಯಾರು ಅಲ್ಬೇ, ರಾಧಾ ಆಂಟಿಯರ್ ಮಗ ಶಶಿ. ಅದು ಏನಾತಂದ್ರ, ಹೌದಾ? ನನ್ನ ಮಗ ದೊಡ್ಡಕಿಗಳ? ನೋಡ ಸೋಬಿ, ಇಡೀ ಊರಿಗೆ ಊಟ ಹಾಕಿಸ್ಬೇಕು. ಹಬ್ಬ ಹಬ್ಬ ಮಾಡ್ದಂಗೆ ಮಾಡ್ಬೇಕು ನನ್ನ ಮೊಮ್ಮಗಳ ಕಾರ್ಯ. ಅತ್ತೀರ ಸ್ವಲ್ಪ ಸುಮ್ಮನೆ ಇರ್ತೀರೇನ? ಯವ್ವ, ಅಮ್ಮ ಹೇಳ್ದಂಗೆ ಊರಿಗೆ ಹೇಳೋದು, ಹಬ್ಬ ಮಾಡ್ದಂಗೆ ಮಾಡೋದು, ಇದೆಲ್ಲ ನನಗೆ ಇಷ್ಟ ಆಗಂಗಿಲ್ಲ. ಇಂಥವೆಲ್ಲ ಕಾರ್ಯಗಳನ್ನ ಸಸ್ಪೆನ್ಸ್ಲೇ ಮುಗಿಸ್ಬಿಡ್ಬೇಕು. ಇನ್ನೊಬ್ರಿಗೆ ಗೊತ್ತಾಗಬಾರ್ದದು. ಮೊದಲನೇನ ಕಾಲದಾಗಿತ್ತು ಅದೆಲ್ಲ, ಹಬ್ಬ ಮಾಡ್ದಂಗೆ ಮಾಡೋದು, ಇಡೀ ಊರಿಗೆ ಗೊತ್ತಾಗೋಂಗೆ ಮಾಡೋದು. ಅದೆಲ್ಲ ಒಳ್ಳೇದಲ್ಲ. ಈಗ ಈ ಥರ ಎಲ್ಲ ಮಾಡೋದ್ರಿಂದ ಆ ಹುಡುಗಿಯರಿಗೆ ಒಳ್ಳೇದಲ್ಲ ಬೇದು. ಸುಮ್ಮನೆ ಯಾಕೆ ಎಲ್ಲರಿಗೂ ಗೊತ್ತು ಮಾಡೋದು? ಮನ್ಯಾಗ ಸಿಂಪಲ್ಲಾಗಿ ಮುಗಿಸ್ಬಿಡ್ರಬೇ ನೀವು ಅಷ್ಟೇ ಸೇರ್ಕೊಂಡು. ನಿನಗೇನು ಗೊತ್ತಾಕತ್ಲಾ? ನಿಮ್ಮ ಅತ್ತಿದು ಆಗಿನ ಕಾಲದಾಗನ ಜಾತ್ರೆ ಮಾಡ್ದಂಗೆ ಮಾಡಿದ್ ನಾನು. ಅರ್ಧ ಊರು ಕರೆದು ಕೇಳ್ಬೇಕಾರ ನಿಮ್ಮ ಅಪ್ಪನ್ನ. ಈಗಿದ ಹಂಗಿಲ್ಲ ನೋಡು. ನಿಮ್ಮ ಅಕ್ಕಂದು ರಜದಾಗ ಅಲ್ಲೆಲ್ಲೇ ಹೋದಲ್ಲೇ ಆದ್ಲು, ಅದಕ್ಕೆ ಸುಮ್ ಬಿಟ್ವಿ. ಈಗಿದ ಹಂಗಿಲ್ಲ. ನನ್ನ ಮೊಮ್ಮಗಳದು ನಾ ಹೇಳ್ದಂಗೆ ನಡಿಬೇಕು. ನೋಡು ಸೋಬಿ, ನಿನ್ನ ಮಗನ ಮಾತು ಕೇಳ್ಕೊಂಡು ಸಿಂಪಲ್ಲಾಗಿ ಮಾಡಿದ್ರ ಮತ್ತೆ ನೋಡು, ನನಗೈತಿ ನಿನಗೈತಿ. ಯಮ್ಮ, ನಿನಗೇನು ಗೊತ್ತಾಕತಿ? ಆಗಿನ ಕಾಲದಾಗ ನನ್ನ ಮಗಳು ವಯಸ್ಸಿಗೆ ಬಂದ್ಲು, ಇನ್ನು ಗಂಡು ನೋಡಕ್ಕೆ ಬರ್ಬೋದು ಅಂತ ಹೇಳಕ್ಕೆ ಸೂಚನೆ ಕೊಡ್ತಿದ್ರು. ಅದನ್ನು ಅದ್ರ ಸಲುವಾಗಿ ಇಡೀ ಊರಿಗೆ ಗೊತ್ತಾಗೋಂಗೆ ಊಟ ಹಾಕಿಸಿ ಅದನ್ನು ಫಂಕ್ಷನ್ ಮಾಡ್ತಿದ್ರು. ಆದರೆ ಈಗಿನ ಕಾಲದಾಗ ಹಂಗಿಲ್ಲ. ಹೆಣ್ಮಕ್ಳು ಸ್ವಾವಲಂಬಿ ಆಗ್ಯಾರ. ಅದನ್ನೆಲ್ಲ ಗುಪ್ತವಾಗಿ ಇಡ್ಬೇಕು. ಅದನ್ನು ಹೀಗೆಲ್ಲ ಬಹಿರಂಗ ಮಾಡಬಾರ್ದು. ನಿನಗೇನು ಅರ್ಥಕತಿ? ಸುಮ್ ಕುಂದ್ರ ನೀನು. ಬೈ, ನೀವು ಸಿಂಪಲ್ಲಾಗಿ ಮಾಡ್ರಿ ಬೈ. ಮತ್ತು ಊರು ಕರೆಯೋದು, ಊಟ ಹಾಕ್ಸೋದು ಮಾಡಿದ್ರೆ ಮತ್ತೆ ನೋಡ ಜಗಳನ ಮಾಡ್ತೀನಿ ಮನ್ಯಾಗ. ಯಪ್ಪ, ನಾ ಎತ್ತಾಗಂತ ಮಾತಾಡ್ಲಿ, ಎಲ್ಲಂತ ಬಡ್ದಾಡ್ಲಿಲ್ಲ. ಹಾ, ನೀ ನೋಡಿದ್ರೆ ಹಿಂಗಂತಿ, ನಿಮ್ಮ ಅಮ್ಮ ನೋಡಿದ್ರೆ ಹಂಗಂತಾಳ. ನಾ ಯಾರ ಮಾತು ಕೇಳುವ ಯವ್ವ? ನಿಮ್ಮ ಅಪ್ಪ ಇರ್ತಾಳೆಪ್ಪ, ನಿಮ್ಮ ಅಪ್ಪನ ಕೇಳಿ ಏನನ್ನೋದು ಮಾತಾಡೋಣಂತ. ಯಪ್ಪ, ನನ್ನ ಒಳ್ಳೆ ಅಡ್ಕೋದ್ನೇ ಸಿಕ್ಕ ಅಡಿಕೆ ಮಾಡಿರಪ್ಪ ಯಪ್ಪ ನೀವು. ಏನಾರ ಯಾಕೆ ಆಗೋಲ್ಲಕ್ಕ? ನನ್ನ ಮಾತಾ ಕೇಳ್ಬೇಕು ನೋಡಿ ನೀನು. ನಾ ತಂದಿದ್ದು ಮೂಳಿ ನನಗೆ ವಿರುದ್ಧವಾಗಿ ಮಾಡ್ತೇನಲ್ಲೇ ಕೆಲಸ. ಅತ್ತೀರ, ಅವರು ಈಗಿನ ಕಾಲದ ಮಕ್ಕಳ್ರಿ. ಹೊರಗೆ 4 ಮಂದಿ ಜೋಡಿ ಅಡ್ಡಾಡೋರು. ಅವ್ರಿಗೆ ಹೊರಗೆ ಏನು ನಡೀತೈತಿ ಎಲ್ಲ ಗೊತ್ತಾಕತಿ. ಅದಕ್ಕೆ ಏನೋ ಒಂದು ತಿಳಿದು ಹೇಳ್ತಾವು. ನೀವು ಸುಮ್ಮನೆ ಬಾಯಿ ಮಾಡಕ್ಕೆ ಹೋಗ್ಬೇಡ್ರಿ. ನಿಮ್ಮ ಮಗ ಬರ್ತಾಳ್ರಿ, ಕೇಳಿ ಮುಂದೆ ಮಾತಾಡೋಣಂತ. ಈಗ ಏನು, ಈಗ ಮಾಡ್ತೀವನ ಫಂಕ್ಷನ್? ಅಷ್ಟಕ್ಕೂ ಇನ್ನೂ 9 ದಿನ ಐತಿ. ಸುಮ್ ಕುಂದ್ರಿ. 9 ದಿನ ಇರಲಿ, 11 ದಿನ ಇರಲಿ, ನೀ ಮಾತ್ರ ಇದನ್ನ ಭಾಳ ವಿಜೃಂಭಣೆಯಿಂದ ಮಾಡ್ಬೇಕು ನೋಡು. ಅಷ್ಟ ನಾ ಹೇಳ್ತೀನಿ. ಯವ್ವ, ಈ ಫಂಕ್ಷನ್ ಮಾತ್ರ ಗ್ರ್ಯಾಂಡ್ ಆದ್ರೆ ಮತ್ತೆ ಕತ್ತಿನ ಬೇರೆ ಆಕತ್ತೆ. ಈಗ ಹೇಳಿರ್ತೀನಿ ನಾನು. ಅಲ್ಲಲ್ಲ ಅಲ್ಲ ಲಾ ರಾಮು, ಹೋಗತ್ತದ. ಯಾರಿಗೆ ಹೇಳಿ ನಾನು ತಗ ಸಾಕಾಗಿ ಹೋಗತಿ. ಆ ಹುಡುಗಿನ ಮಾತಾಡಿಸ್ಲ, ಇವ್ರಿಬ್ರದ್ದು ನೋಡ್ಲೆ. ಹಾ ಯವ್ವ, ನಾನು ಕೇಳಿದ್ರು ಅದನ್ನ ಹೇಳ್ತೀನಿ ಬೇ. ನಾನು ಅಣ್ಣ ಹೇಳೋದು ಕರೆಕ್ಟ್ ಐತಿ. ಇದನ್ನ ಗ್ರ್ಯಾಂಡಾಗಿ ಏನು ಮಾಡೋದು ಬೇಡ ಬೇ. ಸಿಂಪಲ್ಲಾಗೆ ಮುಗಿಸೋಣ ತಗ. ಅಮ್ಮನ ಮಾತು ಕೇಳ್ಕೊಂಡು ಕುಂತ್ರೆ ಮುಗಿದು ಹೋತು. ಆ ಹುಡುಗಿ ನಾಳೆ ಅಡ್ಡಾಡಕ್ಕೆ ಕಸನೆ ಆಗತ್ತಕ್ಕೆ. ನಿಮಗೆಲ್ಲ ಇದು ಅರ್ಥ ಆಗಂಗಿಲ್ಲ ಹೇಳಿದ್ರೆ. ಸಿಂಪಲ್ಲಾಗಿ ಮಾಡ್ರಿ ಬೇ. ಅಮ್ಮ ಹೇಳ್ದಂಗೆ ಮಾಡಕ್ಕೆ ಹೋಗ್ಬೇಡ್ರಿ. ಏನು ಮಾಡೋದವ? ನೀವು ನೋಡಿದ್ರ ಹಿಂಗಂತೀರಿ, ನಿಮ್ಮ ಅಮ್ಮ ನೋಡಿದ್ರ ಸಿಟ್ಟಾಗಿ ಹಂಗೆ ಮಾತಾಡ್ತಾಳೆ. ನಾನು ಏನಂತ ಮಾಡಲಿ? ಹಾಂ, ತಗ ನಿಮ್ಮ ಜೊತೆ ಮಾತಾಡ್ಲೆ, ಏನು ನಿಮ್ಮ ಅಮ್ಮನ ಜೋಡಿ ಮಾತಾಡ್ಲೆ, ಏನೂ ತಿಳಿಯಂಗಿಲ್ಲ ನನಗೆ. ತಡ್ರವ, ನಿಮ್ಮ ಅಪ್ಪ ಬರಲಿ. ನಿಮ್ಮ ಅಪ್ಪ ಏನು ಹೇಳ್ತಾನೆ ಅದ ಲಾಸ್ಟ್. ನಿಮ್ಮ ಅಪ್ಪ ಹೇಳ್ದಂಗೆ ಮಾಡೋದು ನೋಡು. ಅಂದಂಗೆ ಅಪ್ಪಿ ಶಶಿ, ಆರಾಮದೇ ಆಯ್ತ? ನಿನ್ನ ಮಾತಾಡ್ಸೋಕ್ಕಾಗಲಿಲ್ಲಪ್ಪ, ತಪ್ಪು ತಿಳ್ಕೊಬೇಡ. ಇಲ್ಲ ಆಂಟಿ, ಪರವಾಗಿಲ್ಲ. ಪಾಪ ನಿಮಗೂ ಟೆನ್ಷನ್ ಅಲ್ರಿ, ಹಿಂಗಾಗಿ ಮಾತಾಡೋಕ್ಕಾಗಲಿಲ್ಲ ರೀ. ಬರ್ತೀನಿ ಆಂಟಿ. ಅಯ್ಯಪ್ಪ, ಹಂಗೆ ಬಂದು ಹಂಗೆ ಹೊಂಟೆಲ್ಲ. ಇಷ್ಟು ಕೊಂಡ ಸಹಾಯ ಮಾಡಿ ನಮಗೆ. ಕುಂದ್ರು, ನಾಷ್ಟ ಚಹಾ ಮಾಡಿ ಹೋಗಕ್ಕಂತ. ನಿನ್ನ ಗಂಡ ಬಂದಿಂದ ಮಾತಾಡು, ನಾನು ಹೊರಗೆ ಕುಂತಿರ್ತೀನಿ. ಇರ್ಲಿ ಬಿಡ್ರಿ ಆಂಟಿ,
ಚಾ ನಾಷ್ಟ ಏನು ಬೇಡ್ರಿ. ನಮ್ಮ ಮನೆಗೆ ಹೋಗ್ತೀನಿ ರೀ. ಅವ್ವ ಕಾಯ್ತಿರ್ತಾಳೆ, ಯಾಕೆ ಲೇಟ್ ಆತ ಏನಂತ. ಮತ್ತು ಆಕಿನೂ ಇಟ್ಟಿಟ್ಟಕ್ಕೆ ನಾ ಟೆನ್ಷನ್ ಮಾಡ್ಕೊತಾಳ್ರಿ. ಬರ್ತೀನಿ ಆಂಟಿ ನಾನು. ಒಂದು ಸ್ವಲ್ಪ ಚಹಾ ಕುಡಿದು ಹೋಗಿದ್ರೆ ಚಲೋ ಆಕಿತ್ತಪ್ಪ. ಆತು ಹಂಗಾರ ಹೋಗಿ, ಮತ್ತೆ ನಿಮ್ಮ ಅವ್ವ ಕಾಯ್ತಿರ್ತಾಳೆ ಅಂತೀವಿ. ಸರಿ ಹೋಗಪ್ಪ. ಈಕಿ ಇವ್ರ ಮಗಳಂದ್ರೆ ಹಂಗಾರ ನನ್ನ ದೋಸ್ತನ ಜೋಡಿ ಮದುವೆ ಫಿಕ್ಸ್ ಆಗಿತ್ತು ಈಕಿದಾನ. ಶಶಿ, ಏನಾರ ಬೇಕಾಗಿತ್ತಾ? ಹೇ ಇಲ್ಲ ಇಲ್ಲ, ಬರ್ತೀನಿ, ಬಾಯ್.